ಥೈರಾಯ್ಡ್ ಗ್ರಂಥಿಗಳ ದೋಷ ನಿವಾರಣೆಗಾಗಿ ಶಂಖ ಮುದ್ರೆಯನ್ನು ಡೈಲಿ ಪ್ರಾಕ್ಟೀಸ್ ಮಾಡಿರಿ. ಸೊ ಯಾವ ರೀತಿ ಮಾಡೋದ್ರಿ ಅಂತಂದ್ರೆ ಈ ರೀತಿ ಬಲಗೈನ ಈ ರೀತಿ ಹಿಡ್ಕೋರಿ. ಸೊ ಎಡಗೈನ ಹೆಬ್ಬೆಟ್ಟನ್ನು ಬಲಗೈನ ಅಂಗೈಯ ನಡುವೆ ಇಡ್ತೀರಿ ಇದನ್ನು. ಸೊ ಅದನ್ನು ಪ್ರೆಸ್ ಮಾಡ್ಕೋತೀರಿ ಹೆಬ್ಬೆರಳನ್ನು. ಸೊ ಈಗ ಲಾಕ್ ಮಾಡ್ಕೋತೀರಿ 4 ಬೆರಳಿಂದ. ಆಮೇಲೆ ಬಲಗೈನ ಹೆಬ್ಬೆರಳನ್ನು ಈ ರೀತಿ ಇಟ್ಕೋರಿ. ಸೊ ನೆಕ್ಸ್ಟು ಏನು 4 ಬೆರಳದವಲ್ಲ, ಸೊ ಅದನ್ನು ಬಲಗೈಯ ಬೆರಳಿನ ಮೇಲೆ ಇಟ್ಕೋತೀರಿ. ನಂತರ ಬಲಗೈ ಹೆಬ್ಬೆರಳು ಮತ್ತು ಎಡಗೈ ತೋರು ಬೆರಳು ಒಂದಕ್ಕೊಂದು ಟಚ್ ಆಗ್ತದೆ. ಉಳಿದ 3 ಬೆರಳು ಅದ್ರ ಬಾಜುಕ್ ಇರ್ತಾವೆ ಈ ರೀತಿ. ಸೊ ಈ ರೀತಿ ಆದಾಗ ಇಲ್ಲೇ ಶಂಖದ ರೀತಿ ಆಕೃತಿ ಬಂತು, ಶಂಖ ಮುದ್ರೆ. ಸೊ ಈ ರೀತಿ ಇದನ್ನು ಎಷ್ಟೊತ್ತು ಬೇಕಾದ್ರೂ ಇಟ್ಕೋಬೋದು. ಅದ್ರ ಕನಿಷ್ಠ ಅಂದ್ರೆ 20 ರಿಂದ 25 ನಿಮಿಷದ ತನಕ ಈ ಶಂಖ ಮುದ್ರೆನ ಆಚರಣೆ ಮಾಡಿ. ಹಾಗೆ ಈಗೇನು ಬಲಗೈ ಮಾಡಿದಲ್ಲ ಅದೇ ರೀತಿ ಎಡಗೈ ಕೂಡ ಮಾಡಬೇಕು.